ನಾಳೆ ಹೈಕಮಾಂಡ್ ಜೊತೆ ಸಿಎಂ ಡಿಸಿಎಂ ಮಹತ್ವದ ಸಭೆ ಇದೆ. ಇನ್ನೊಂದು 2-3 ತಿಂಗಳು ಕಳೆದರೆ ಈ ಸರ್ಕಾರಕ್ಕೆ 2.5 ವರ್ಷ ಆಗುತ್ತೆ. ಅಪ್ಪಿತಪ್ಪಿ ಎಲ್ಲಾದರೂ ಸಿದ್ದರಾಮಯ್ಯ ಅವರಿಗೆ ಅರ್ಧ ಅವಧಿ, ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನರ್ಧ ಅವಧಿ ಅಂತ ಹೇಳಿದ್ರು ಅಪ್ಪಿತಪ್ಪಿ ಒಪ್ಪಂದ ಆಗಿದ್ದರೆ ಆ ನಿಟ್ಟಿನಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಆಗುತ್ತೆ. ಇದು ರಾಹುಲ್ ಗಾಂಧಿ ಅವರನ್ನು ಕಾಣಬೇಕು, ಅವರೊಂದಿಗೆ ಮಾತಾಡಬೇಕು ಅಂತಲೇ ಇಬ್ಬರೂ ಕೂಡ ಹೋಗ್ತಾ ಇದ್ದಾರೆ ದೆಹಲಿಗೆ. ಮಹತ್ವದ ಸಭೆ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ದೆಹಲಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯ ಅವರು. ಈಗಾಗಲೇ ದೆಹಲಿಯಲ್ಲೇ ಇದ್ದಾರೆ ಡಿ ಕೆ ಶಿವಕುಮಾರ್. ಇವತ್ತು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಸಿಎಂ. ಮೈಸೂರು ದಸರಾದಲ್ಲಿ ವೈಮಾನಿಕ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕರೆ ಹೇಗೆ ಎನ್ನುವ ಬಗ್ಗೆ ಒಂದು ಚರ್ಚೆ ಕೂಡ ನಡೀತಾ ಇದೆ. ನಾಳೆ ಹೈಕಮಾಂಡ್ ಜೊತೆ ಸಿಎಂ ಡಿಸಿಎಂ ಹೈ ವೋಲ್ಟೇಜ್ನ ಮೀಟಿಂಗ್ ಇರುತ್ತೆ. ಪ್ರತ್ಯೇಕವಾಗಿ ತಮ್ಮ ವಾದವನ್ನು ಮಂಡಿಸೋದಕ್ಕೆ ಸಿಎಂ ಡಿಸಿಎಂ ಸಜ್ಜಾಗಿದ್ದಾರೆ. ತಮ್ಮ ವಾದ ಅಂತ ಹೇಳಿದ್ರೆ ಇನ್ನೇನು ವಿಚಾರಗಳಿಲ್ಲ. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಏನೋ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಏನೋ ಸಮಸ್ಯೆಗಳಿದೆ. ಅದಕ್ಕಿಂತ ಹೆಚ್ಚಾಗಿ ಏನಾಗ್ತಾ ಇದೆ ಅಂದರೆ ಈ ಮುಖ್ಯಮಂತ್ರಿ ಪಟ್ಟದ ಬದಲಾವಣೆ. ಮುಖ್ಯಮಂತ್ರಿ ನೆಕ್ಸ್ಟ್ ಯಾರಾಗಬೇಕು? ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟ ಅವ್ರಿಗೆ ಬಿಟ್ಕೊಡ್ಬೇಕಾಗತ್ತಾ, ಏನಾದರೂ ಅಗ್ರಿಮೆಂಟ್ ಇತ್ತಾ? ಇದ್ರ ಮಧ್ಯೆ ಡಿ ಕೆ ಶಿವಕುಮಾರ್ ತಮ್ಮ ವಾದವನ್ನು ಅವರು ಮಂಡಿಸ್ಕೊಳ್ತಾರೆ. ನಾನು ಯಾಕೆ CM ಹುದ್ದೆಗೆ ಅರ್ಹನಾಗಿದ್ದೀನಿ ಅಂಥೇಳಿ. ಅವ್ರಿಗೆ ಹೇಗಿದ್ರು 2.5 ವರ್ಷ ಕೊಟ್ಟಿದ್ದೀರಲ್ಲ, ನನಗೆ ಯಾಕೆ ಒಂದು ಅವಧಿ ನನಗೊಂದು ಕೊಡಬಾರ್ದು ಕೇಳಬಹುದು. ಹಾಗಾಗಿ ಸಪ್ರೇಟಾಗಿ ನೋಡಿ, DCM CM ಇಬ್ಬರೂ ಕೂತ್ಕೊಂಡು ಒಂದು ವಿಚಾರ ಮಾತಾಡಿದಾಗ ಸರ್ಕಾರದ್ದು ರಾಜ್ಯದ್ದು ಏನೋ ವಿಷಯ ಇದೆ ಅಂತ ಅಂದ್ಕೊಳ್ಬಹುದು ನಾವು. ಆದರೆ ಪ್ರತ್ಯೇಕ ಅಂತ ವಿಷಯ ಬಂದಾಗ ಇಲ್ಲಿ ಅಧಿಕಾರ ಸಂಬಂಧಿ ಏನೋ ವಿಷಯ ಇದೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಇದೀಗ ರಾಜ್ಯ ಕಾಂಗ್ರೆಸ್ನ ಇತ್ತೀಚಿನ ಬೆಳವಣಿಗೆಗಳು, ಅನೇಕ ಗುಂಪುಗಾರಿಕೆಗಳಿದೆ. ಇಲ್ಲಿ ಅನೇಕ ರೀತಿಯಲ್ಲಿ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ಯಾಕೆ ಕೊಡಬಾರ್ದು ಅಂತ ಕೆಲವರು ಮಾತಾಡ್ತಾರೆ. KPCC ಅಧ್ಯಕ್ಷ ಗಾದಿಯ ಬಗ್ಗೆ ಒಂದಷ್ಟು ಚರ್ಚೆಗಳಿದೆ. ಇಲ್ಲಿ ಜಾರಕಿಹೊಳಿ ಅವರು ಅವರಾಗಬೇಕು ಅಂತಲೂ ಇರಬಹುದು, ಅವರ ಬೈಕೆ ಇಟ್ಕೊಳ್ಬಹುದು. ಈಗ 5 ವರ್ಷ ಅವರೇ CM ಅಂತ ಕೆಲವರು ಮಾತಾಡ್ತಾರೆ. ಹೀಗೆ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬಹುದು. ರಾಹುಲ್ ಗಾಂಧಿ ಸದ್ಯ ಬಿಹಾರದಲ್ಲಿದ್ದಾರೆ, ಚುನಾವಣಾ ಪ್ರಚಾರ ಅದು ಇದು ಕೆಲಸಗಳ ಮೇಲೆ ಬಿಹಾರದಲ್ಲಿದ್ದಾರೆ. ನಾಳೆ ಅವರ ಒಂದು ಅಪಾಯಿಂಟ್ಮೆಂಟನ್ನು ಇವರಿಬ್ಬರು ಕೂಡ ಕೇಳಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ CM ಸ್ಥಾನದ ಬದಲಾವಣೆಯ ಬಗೆಗಿನ ಅಸಮಾಧಾನ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಅಂಥೇಳಿ ಅದರ ಬಗ್ಗೆಯೇ ಸಿದ್ದರಾಮಯ್ಯನವರು ನಾಳೆ ಅಸಮಾಧಾನ ಹೊರಹಾಕ್ತಾರಾ? ಇದೇ ವೇಳೆ CM ಮತ್ತು DCM ಅವರೊಂದಿಗೆ ಸುರ್ಜೇವಾಲಾ ಅಲ್ಲೂ ಕೂಡ ಚರ್ಚೆ ಮಾಡಲಿದ್ದಾರೆ. ಈಗ ಆಲ್ರೆಡಿ ಸುರ್ಜೇವಾಲಾ ಅವರು ಏನು ಮಾಡಿದ್ದಾರೆ, ಎಲ್ಲ ಕಡೆ ಶಾಸಕರನ್ನು ಕರೆದು ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಒಂದು ನೋಟ್ಸ್ ಮಾಡ್ಕೊಂಡಿರ್ತಾರೆ ಅವರು. ಯಾವ ಭಾಗದ ಶಾಸಕರ ಪ್ರಾಬ್ಲಮ್ ಏನೇನು, ಯಾವ್ಯಾವ ಬಣದ ಶಾಸಕರ ಪ್ರಾಬ್ಲಮ್ ಏನೇನು, ಯಾರ್ಯಾರ ಕೂಗು ಏನಿದೆ, ಡಿ ಕೆ ಶಿವಕುಮಾರ್ ಅವ್ರ ಕಡೆಯವ್ರದ್ದೇನು, ಸಿದ್ದರಾಮಯ್ಯ ಅವ್ರ ಕಡೆಯವ್ರದ್ದೇನು, ಪಾಟೀಲ್ರ ಕಡೆಯವ್ರದ್ದೇನು, ರಾಯರೆಡ್ಡಿ ಹೇಳಿಕೆಗಳ ಕಥೆ ಏನು, ಈ ಥರದ್ದೆಲ್ಲ ಮಾಹಿತಿ ಕಲೆ ಹಾಕಿರ್ತಾರಲ್ಲ, ಇದು ಇಟ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಒಂದು ಸ್ವಲ್ಪ ಮಾಹಿತಿಯನ್ನು ರವಾನಿಸಿರ್ತಾರೆ. ಸೊ ಈ ಎಲ್ಲ ವಿಚಾರಗಳು, ಸಚಿವರ ಕಾರ್ಯವೈಖರಿ, ಕ್ಷೇತ್ರದ ಸಮಸ್ಯೆ, ಅನುದಾನ ಸೇರಿದಂತೆ ಶಾಸಕರ ಸಮಸ್ಯೆಗಳ ಬಗ್ಗೆ ಕೂಡ ಸುರ್ಜೇವಾಲಾ ಚರ್ಚೆ ಮಾಡಲಿದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ನಾಳಿನ ಒಂದು ರಾಹುಲ್ ಗಾಂಧಿ ಅವರ ಭೇಟಿ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಭೇಟಿ ಮಾಡ್ತಿರೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಶಿವಕುಮಾರ್ ಜೋಹಳಿ, ಇದು ಅಧಿಕಾರ ಹಂಚಿಕೆ ಸೂತ್ರ, ಇದರಲ್ಲಿ ಎಷ್ಟು ವಿಷಯ ಇದೆ, ಅಥವಾ ಈ ಶಾಸಕರ ಅಸಮಾಧಾನ, ಅನುದಾನ, ಗ್ಯಾರಂಟಿ ಯೋಜನೆಗಳು, ಅಭಿವೃದ್ಧಿ, ಈ ವಿಚಾರಗಳ ಚರ್ಚೆ ಕೂಡ ಇದೆಯಾ ಅಂತ? ರಮಕಾಂತ್, ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಕೆಲವು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ಕಡಿವಾಣವನ್ನು ಹಾಕಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಳೆದ ವಾರ ಕೂಡ 3 ದಿನಗಳ ಕಾಲ ಸಭೆಯನ್ನು ಮಾಡಿದರು. ಈಗ ಮತ್ತೆ 3 ದಿನಗಳ ಕಾಲ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಶಾಸಕರ ಅಭಿಪ್ರಾಯಗಳನ್ನು ಪಡ್ಕೊಂಡಿದ್ದಾರೆ. ಬೇರೆ ವಿಚಾರಗಳನ್ನು, ಅನುದಾನ ಇರ್ಬೋದು, ಸಮಸ್ಯೆ ಇರ್ಬೋದು, ಸಚಿವರ ಅಸಹಕಾರ ಇರ್ಬೋದು, ಹಾಗೆ CM ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಏನೆಲ್ಲ ಗೊಂದಲಗಳಿದ್ವು ಆ ಎಲ್ಲದರ ಬಗ್ಗೆ ಕೂಡ ಈಗ ಅಭಿಪ್ರಾಯಗಳನ್ನು ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಅವರು ಇವತ್ತು ಸಂಜೆ ಮತ್ತೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಗೆ ತೆರಳಿದ ನಂತರ ನಾಳೆ ರಾಹುಲ್ ಗಾಂಧಿ ಅವರ ಜೊತೆ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ, DCM ಕೂಡ ಇರ್ತಾರೆ, ಸಭೆಯಲ್ಲಿ ವೇಣುಗೋಪಾಲ್ ಅವರು ಕೂಡ ಇರ್ತಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ನೀವು ಹೇಳಿದ ಹಾಗೆ CM ಬದಲಾವಣೆಯ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ಏನಾಗ್ತಾ ಇದೆ. ಇದರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಆಗುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಡಿಸೆಂಬರ್ನಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ, ಕೆಲವು ಸಚಿವರನ್ನು ಕೈ ಬಿಡಲಾಗುತ್ತೆ, ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನುವಂಥ ಚರ್ಚೆಯ ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ, ಹಾಗೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಿದೆ. ಶಾಸಕರು ಕೂಡ ಈಗ ತಮ್ಮ ಅಭಿಪ್ರಾಯಗಳನ್ನು ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಕೂಡ ಈಗ ಪಡ್ಕೊಂಡಿದ್ದಾರೆ, ಅದನ್ನು ನೋಟ್ ಮಾಡ್ಕೊಂಡಿದ್ದಾರೆ. ಯಾವ ಸಚಿವರ ಬಗ್ಗೆ ಏನು
ಕಮೆಂಟನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಏನೆಲ್ಲ ಗೊಂದಲಗಳಿದೆ ಅದರ ಬಗ್ಗೆ ಏನು ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ಆ ಪ್ರತಿಯೊಂದು ಮಾಹಿತಿಯನ್ನು ರಾಹುಲ್ ಗಾಂಧಿಯವರ ಮುಂದೆ ಇಡ್ತಾರೆ. ರಾಹುಲ್ ಗಾಂಧಿಯವರು ಆ ಒಂದು ಪರಿಶೀಲನೆಯನ್ನು ಮಾಡಿ ವರದಿಯನ್ನು ಆಧರಿಸಿ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಇದರ ಜೊತೆಗೆ MLCಗಳ ಆಯ್ಕೆ ಕೂಡ ಆಗಬೇಕಾಗತ್ತೆ. 4 ಜನ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಕೂಡ ನಾಳೆ ರಾಹುಲ್ ಗಾಂಧಿಯವರ ಜೊತೆ ಸಭೆ ನಡೆಯುತ್ತೆ. ಈಗಾಗಲೇ 4 ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ. ಆದರೆ ಅದನ್ನು ಬೇಡ, ಬೇರೆಯವರನ್ನು ನೀವು ಪಟ್ಟಿಯನ್ನು ಕೊಡಿ ಅಂತೇಳಿ ರಾಹುಲ್ ಗಾಂಧಿಯವರು ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ತದನಂತರ ಅವರು ವಿದೇಶಿ ಪ್ರವಾಸಕ್ಕೆ ತೆರಳಿದರು. ವಿದೇಶದಿಂದ ವಾಪಸ್ ಬಂದರೂ ಕೂಡ ಆ ಪಟ್ಟಿ ಏನು ಬದಲಾಗಿಲ್ಲ. ಅದೇ ಹಳೆಯ ಪಟ್ಟಿಗೆ ಒಪ್ಪಿಗೆಯನ್ನು ಪಡಿಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿದ್ದಾರೆ. ಹಿಂದೆ ದೆಹಲಿಗೆ ಕಳೆದ ವಾರ ಭೇಟಿ ನೀಡಿದಂಥ ಸಂದರ್ಭದಲ್ಲೂ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ನೀವು ಇದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಬಂದ ನಂತರ ಇದಕ್ಕೆ ಒಪ್ಪಿಗೆ ಕೊಡಿಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಹಾಗಾಗಿ ನಾಳೆ ಇದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ನಿಗಮ ಮಂಡಳಿ ಉಳಿದಿರುವಂಥ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಹಾಗೆ ಅದಕ್ಕೆ ನಿರ್ದೇಶಕರನ್ನು ನೇಮಕ ಮಾಡೋದ್ರ ಬಗ್ಗೆ ಕೂಡ ಚರ್ಚೆಗಳಾಗುತ್ತೆ. ಈ CM ಬದಲಾವಣೆ ವಿಚಾರದಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನು ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರವನ್ನು ನಾಳೆ ತೆಗೆದುಕೊಳ್ಳಬಹುದು. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.